ನಿನ್ನೆ ಅಭಿನಂದನ್ ತಂದೆ ತಾಯಿ ನನ್ನ ಸತ್ಯ ವಿಡಿಯೋ ನೋಡ್ತಾ ನೀರು ಮನಸ್ಸಲ್ಲಿ ಅನ್ನಿಸ್ತು, ವಾ ನನ್ನ ದೇಶ ಅಪರೂಪಕ್ಕಾದ್ರೂ ಹಿಂಗೆ ಆಗ್ಬಿಡುತ್ತಲ್ಲಪ್ಪ ಅಂತ ಬಹಳ ಖುಷಿ. ಏನಾಯ್ತು ಗೊತ್ತಾ, ನಿನ್ನೆ ಅಭಿನಂದನ್ ಅವ್ರ ತಂದೆ ತಾಯಿ ದೆಹಲಿಗೆ ಹೋಗ್ಬೇಕಾದ್ರೆ ವಿಮಾನದಲ್ಲಿ, ಈ ವಿಮಾನದಲ್ಲಿ ಹೋಗೋರೆಲ್ಲ ಅರ್ಜೆಂಟ್ ಇರೋರೆ, ಯಾರು ನಮ್ಮ ತರ ಪುರುಸತ್ತಾಗಿ ಹಾಯಾಗಿರೋರಲ್ಲ. ಎಷ್ಟು ಅರ್ಜೆಂಟ್ ಅಲ್ಲಿ ಇರ್ತಾರೆ ಅಂತಂದ್ರೆ, ಆ ವಿಮಾನ ನಿಂತ ತಕ್ಷಣ ದಬ 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 ಬ್ಯಾಗ್ ತಗೊಂಡು ಓಡ್ತಿರ್ತಾರೆ. ಹಾಗೆ ಎಲ್ಲರೂ ಓಡ್ಬೇಕಾಗಿತ್ತು. ಆದ್ರೆ ಆ ಫ್ಲೈಟ್ ಅಲ್ಲಿ ಅಭಿನಂದನ್ ಅವ್ರ ಅಪ್ಪ ಅಮ್ಮ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಜನ ಹೇಳಲೇ ಇಲ್ಲಲ್ಲ. ಮೊದಲು ಅವ್ರ ಬ್ಯಾಗ್ ತೆಕ್ಕೊಂಡು ಅವ್ರ ಕೆಳಗಿಳಿದ ಮೇಲೆನೆ ಉಳಿದವ್ರು ಇಳಿಬೇಕು ಅಂತ ಅವರವರೇ ಡಿಸೈಡ್ ಮಾಡಿದ್ರು. ವಿಡಿಯೋ ಏನು ಅದ್ಭುತ ಅಂದ್ರೆ, ಅಭಿನಂದನ್ ಅವ್ರ ತಂದೆ ತಾಯಿ ಇಳಿದು ಹೋಗ್ತಾ ಇದ್ರೆ ಜನ ಕೂತ ಜಾಗದಲ್ಲಿ ಕ್ಲಾಪ್ ಮಾಡಿ ಅವ್ರಿಗೆ ಹೇಳ್ತಾರೆ, ಸರ್ ನಿಮ್ ಜೊತೆ ನಾವ್ ಇದ್ದೀವಿ ಸರ್, ನಿಮ್ ಮಗ ಬ್ರೇವ್ ಸರ್, ನಿಮ್ ಮಗ ನಮ್ ದೇಶದ ಹೆಮ್ಮೆ ಸರ್ ಅಂತೆಲ್ಲ ಮಾತಾಡಿ ಹೇಳ್ತಾ ಇದ್ರೆ ಆ ತಂದೆ ತಾಯಿ ಹೆಂಗ್ ಅನ್ಸಿರ್ಬೇಡವಾ, ಎಂತ ಮಗನ ಹೆಸರುಬಿಟ್ನಪ್ಪ ನಾನು ಅನ್ಸುತ್ತೋ ಇಲ್ಲೋ ಅಂತ. ಮಿತ್ರ, ಈ ದೇಶದ ಜನ ಹಂಗ್ ಮಾಡಿದ್ದಾರೆ. ಮಿತ್ರ, ಈ ದೇಶದ ರಾಷ್ಟ್ರಭಕ್ತಿ ಹೆಂಗಿದೆ ಅಂತಂದ್ರೆ, ನೈಟ್ ಕ್ಲಬ್ ಅಲ್ಲಿ ಎಣ್ಣೆ ಹೊಡೆದು ಡ್ಯಾನ್ಸ್ ಮಾಡ್ಬೇಕು. ಆ ಡ್ಯಾನ್ಸ್ ಮಾಡೋ ಹುಡುಗರು ಹುಡುಗಿಯರು ಆ ಹೊತ್ತಲ್ಲಿ ಸೈನಿಕರ ಚಿತ್ರಗಳು ಅಲ್ಲಿರುವಂತ LED ಪರದೆ ಮೇಲೆ ಬಂದು ಸ್ವಲ್ಪ ಹೊತ್ತಿಗೆ ಜನಗಣಮನ ಬಂದಾಗ ಸೈಲೆಂಟ್ ಆಗಿ ನಿಂತ್ಕೊಂಡು ಸೆಲ್ಯೂಟ್ ಹೊಡ್ಕೊಂಡು ಸೈನಿಕರಿಗೆ ಗೌರವ ತೋರಿಸಿದಾರಲ್ಲ. ಎಣ್ಣೆ ಹೊಡೆದ ಆ ನಶೆಯಲ್ಲೂ ಕೂಡ ದೇಶಭಕ್ತಿ ಹೆಂಗ್ ಹರಿತಾ ಇದೆ ಅಂತಂದ್ರೆ, ಕಾಂಗ್ರೆಸ್ ಸ್ಟ್ರೈಕ್, ಆ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ಮೇಲೆ ನಡೆದೋಗಿದೆ, ನಮಗೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಗೊತ್ತಾಗಲಿಲ್ಲ ಅಷ್ಟೇ. ಇದನ್ನ ಡಿಸ್ಟ್ರಕ್ಟಿವ್ ಎಫರ್ಟ್ಸ್ ಅಂತ ಕರೀತಾರೆ. ನಾನು ಯಾವಾಗಲೂ ಹೇಳುದು, ಈಗ ಪಾಕಿಸ್ತಾನದ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ಎರಡು ಸೊಲ್ಯೂಷನ್ ಇದೆ. ಪಾಕಿಸ್ತಾನವನ್ನು ಬೇಡ್ಕೊಳ್ಳೋದು, ಪ್ಲೀಸ್ ಬಿಟ್ಬಿಡು, ಪ್ಲೀಸ್ ನನ್ ತೊಂದರೆ ಕೊಡಬೇಡ ಕಣ, ಪ್ಲೀಸ್ ನಾನು ಆರಾಮಾಗಿರ್ತೀನಿ ಅಂತ ಬೇಡ್ಕೊಳ್ಳೋದು. ಅಥವಾ ಪಾಕಿಸ್ತಾನದ ಕೆನ್ನೆಗೆ ಎರಡು ಬಾರಿಸಿ, ಇವತ್ತು ಬರೀ ಕೆನ್ನೆಗೆ ಬಾರಿಸಿದ್ದೀನಿ, ಇನ್ನೊಂದು ಸ್ವಲ್ಪ ಮಾತಾಡಿದ್ರೆ ನೀನು ಎದೆಗೆ ಗುದ್ದುತ್ತೀನಿ, ಇನ್ನೂ ಸ್ವಲ್ಪ ಮಾತಾಡಿದ್ರೆ ನೀನ್ ಸಕ್ಕರೆ ನನ್ ಕೇಳ್ಬೇಡ ಅಂತ ಹೇಳ್ಬೇಕು ಅಂತ ಇದೊಂದು ಆಪ್ಷನ್ ಇರೋದು. ಈ ದೇಶದ ಪ್ರಧಾನಿ ಎರಡನೇ ಆಪ್ಷನ್ ಆರಿಸ್ಕೊಂಡ್ರು. ಯಾಕೆಂದ್ರೆ ಕಳೆದ 70 ವರ್ಷಗಳಿಂದ ಮೊದಲನೇ ಆಪ್ಷನ್ ಟ್ರೈ ಮಾಡಿ ಆಗೋಗಿದೆ. ಎಲ್ಲದಕ್ಕೂ ಹಂಗೆ ಮೊದಲನೇ ಆಪ್ಷನ್ ಏನಿರುತ್ತಲ್ಲ, ಬೇಡ್ಕೊಳ್ಳೋದು, ಕೇಳ್ಕೊಳ್ಳೋದು. ಪ್ರತಿ ಬಾರಿ ನೀವು ಬೇಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಯಾರ ಹತ್ರ ಬೇಡ್ಕೊಳ್ತಿರ್ತಾರಲ್ಲ ಅವ್ನ ದಿಮಾಗ್ ಜಾಸ್ತಿ ಆಗ್ತಾ ಇರುತ್ತೆ. ಅವ್ನು ಎಷ್ಟು ದಿಮಾಕಿನಂತ ಆಗ್ತಿರ್ತಾನೆ ಅಂದ್ರೆ, ಅವನ ಹತ್ರ ತಿನ್ಲಿಕ್ಕೆ 2 ಹೊತ್ತಿನ ಊಟ ಗತಿ ಇಲ್ಲದೆ ಹೋದ್ರು ನೀವು ಬಂದು ಬೇಡ್ಕೊಳ್ತೀರಾ ಅನ್ನೋ ಕಾರಣಕ್ಕೋಸ್ಕರವೇ ದಿಮಾಗ್ ತೋರಿಸಿ ನೆಲದ ಮೇಲೆ ಕೂತ್ಕೋ, ಅಲ್ಲಿಗೆ ಹೋಗು, ಹೀಗೆ ಹೋಗು ಅಂತ ಮಾತಾಡ್ತಿರ್ತಾನೆ. ಪಾಕಿಸ್ತಾನಕ್ಕೆ ಆ ದಿಮಾಗ್ ಬಂದ್ಬಿಟ್ಟಿತ್ತು. ನರೇಂದ್ರ ಮೋದಿ ಚೆನ್ನಾಗಿ ಇಳಿಸಿದ್ದಾರೆ, ನಿಲ್ಲಿಲ್ಲ, ಇನ್ನೂ ಇಳಿಸ್ತಾರೆ. ಪಾಕಿಸ್ತಾನ ಅಷ್ಟಾದ್ಮೇಲೆ ಒಂದು ತರಲೆ ಮಾಡಿದ ನಂತರ ಈ ದೇಶದ ಪ್ರಧಾನಮಂತ್ರಿ ಉತ್ತರ ಕೊಟ್ಟಿದ್ದು ಹೇಗೆ ಅಂತಂದ್ರೆ, ಅವತ್ತು 1ಕ್ಕೆ 4 ಇತ್ತು, ಇವತ್ತು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, 1ಕ್ಕೆ 10 ತಗೊಂಡು ಬರ್ತೀವಿ ಅಂತ 350ರಿಂದ 400 ಜನ ಭಯೋತ್ಪಾದಕರನ್ನ ಧ್ವಂಸಗೊಳಿಸಿದ್ರಲ್ಲ. ಈ 400 ಜನರಲ್ಲಿ 25ಕ್ಕೂ ಹೆಚ್ಚು ಜನ, ನೆನ್ಪಿಟ್ಕೊಳ್ಳಿ, 25ಕ್ಕೂ ಹೆಚ್ಚು ಜನ ಜೈಷ್ ಎ ಮೊಹಮ್ಮದ್ನ ಅತ್ಯಂತ ಪ್ರಮುಖ ಕಮಾಂಡರ್ಗಳಿದ್ದು ಜಗತ್ತಿಗೆ ಬೇಕಾದಂತ ಉಗ್ರರಾಗಿದ್ರು. ಅಷ್ಟು ಜನರನ್ನ ಭಾರತ ಧ್ವಂಸಗೊಳಿಸಿ ಬಂದಿರೋದು ಈಗ ಬಹು ಹೆಮ್ಮೆಯ ಸಂಗತಿ ಅಂತ. ये नया भारत है, घर के अंदर घुसेगा भी और मारेगा भी, ಇದು ಭಾರತದ ಶಕ್ತಿ ಅಂತ. ಆದ್ರೆ ಮಿತ್ರರೇ, ನಾನಿವತ್ತು ಈ ವಾರ್ ನ ಕುರಿತಂತೆ ಆಮೇಲೆ ಬರ್ತೀನಿ, ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿರೋದು ಬಹಳ ಸಂಗತಿ ಇದೆ. ಆದ್ರೆ ಬಹಳ ಜನ ಹೇಳ್ತಾರೆ ನರೇಂದ್ರ ಮೋದಿ ಮಾಡಿಸಿರುವಂತ 2ನೇ ಸರ್ಜಿಕಲ್ ಸ್ಟ್ರೈಕ್ ಇದು. ಇನ್ಫ್ಯಾಕ್ಟ್ ಇದನ್ನು ಏರ್ ಸ್ಟ್ರೈಕ್ ಅಂತ ಕರೀತಾರೆ. ಇದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲ. ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಏನ್ ಗೊತ್ತೇನು? ಎದುರಾಳಿಗೆ ಗೊತ್ತಾಗೋಕ್ಕಿಂತ ಮುಂಚೆ, ನಾನು ಈ ಪದ ಬಳಸ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಎದುರಾಳಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಅವನ ಅಂಟು ಕತ್ತರಿಸ್ಕೊಂಡು ಬರೋದನ್ನ ಸರ್ಜಿಕಲ್ ಸ್ಟ್ರೈಕ್ ಅಂತಾರೆ. ಅವನಿಗೆ ಗೊತ್ತೇ ಆಗಿರಲ್ಲ, ಅವನಿಗೆ ಅದು ರಕ್ತ ಹರಿಯಕ್ಕೆ ಶುರುವಾದ ಮೇಲೆ ಗೊತ್ತಾಗಿರೋದು, ಇಲ್ಲೇ ಕತ್ತರಿಸ್ಕೊಂಡು ಹೋಗ್ಬಿಟ್ಟಿದಾರಲ್ಲ, ಗೊತ್ತೇ ಆಗಿರೋ ಅಂತ. ಅದನ್ನ ಸರ್ಜಿಕಲ್ ಸ್ಟ್ರೈಕ್ ಅಂತಾರೆ. ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಎಷ್ಟರ ಮಟ್ಟಿಗೆ ಮಾತುಕತೆ ಬಂದಿದೆ ಅಂತಂದ್ರೆ, ನನಗೆ ಬೆಳಗ್ಗೆ ಯಾರೋ ಒಂದು ಒಳ್ಳೆ ಜೋಕ್ ಕಳಿಸಿದೆ. ಒಬ್ಬ ಡಾಕ್ಟ್ರು ಪೇಷಂಟ್ ಕೇಳ್ತಾನೆ, ಅಲ್ಲ ಕಣಲೆ, ನಾನು ಬೆಳಿಗ್ಗೆ 9 ಗಂಟೆಗೆ ಮಾತ್ರೆ ತಗೊಂಡಿದ್ದೆ, ನಿಮಗೆ ಬೆಳಿಗ್ಗೆ 4 ಗಂಟೆಗೆ ತಗೊಂಡ್ಬಿಟ್ಟಿದ್ದಲ್ಲ, ಯಾಕೆ? ಅವನೊಂದ ಬ್ಯಾಕ್ಟೀರಿಯಾ ಗೊತ್ತಾಗದಿರೋ ತರ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀನಿ ಸರ್ ಅಂತ. ಹಾಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಅಂದ್ರೆ ಹಾಗೆ. ಇಡೀ ಜಗತ್ತಿಗೆ ಈ ಕಲ್ಪನೆ ಇಲ್ಲದೆ ಹೋದಾಗ ಇಸ್ರೇಲ್ ತರದ ರಾಷ್ಟ್ರಗಳು, ಅಮೆರಿಕ ತರದ ರಾಷ್ಟ್ರಗಳು ಮಾಡಿ ಅಬೋಟಾಬಾದ್ಗೆ ಬಂದು ಪಾಕಿಸ್ತಾನದ ಒಸಾಮಾ ಬಿನ್ ಲಾಡೆನ್ ಕೊಂದೊಯ್ತಲ್ಲ, ಪಕ್ಕದ ಅಬೋಟಾಬಾದ್ನ ಹತ್ತಿರದಲ್ಲೇ ಇದ್ದಂತ ಪಾಕಿಸ್ತಾನಿ ಸೇನೆಗೆ ಗೊತ್ತೇ ಆಗ್ಲಿಲ್ಲ. ಹಂಗೆ ಒಸಾಮಾ ಬಿನ್ ಲಾಡೆನ್ ಎಬ್ಬಿಸ್ಬಿಟ್ಟಿತ್ತು ಅಮೆರಿಕ. ಭಾರತ ಅದೇ ಅಬೋಟಾಬಾದ್ನ ಪಾಕಿಸ್ತಾನದ ಸೇನಾ ನೆಲೆ ಇರುವಂತಹ ಜಾಗದಿಂದ 50 ಕಿಲೋಮೀಟರ್ ದೂರದಲ್ಲಿ, ಭಾರತದಿಂದ 150 ಕಿಲೋಮೀಟರ್ ಆಚೆಗೆ ಹೋಗಿ ಪಾಕಿಸ್ತಾನದ ಒಳಕ್ಕೆ ನುಗ್ಗಿ ಪಾಕಿಸ್ತಾನದ ಒಳಗಿರುವ ಠಾಣೆಗಳನ್ನ ಧ್ವಂಸ ಮಾಡಿ ವಾಪಸ್ ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತು ಗೊತ್ತಾ? 17 ನಿಮಿಷ. 17 ನಿಮಿಷದಲ್ಲಿ
ಪಾಕಿಸ್ತಾನದ 300 ಭಯೋತ್ಪಾದಕರನ್ನ ನಾಶ ಮಾಡುವ ತಾಕತ್ತು ನಮಗಿದೆ ಅಂತ ಆದ್ರೆ ಇನ್ನೊಂದು 17 ಗಂಟೆ ಕಾರ್ಯಾಚರಣೆ ಮಾಡಿದ್ರೆ ಪೂರ್ತಿ ಪಾಕಿಸ್ತಾನನೇ ಖತಮ್ ಮಾಡಿರುತ್ತೆ. ಅದಕ್ಕೆ ಪಾಕಿಸ್ತಾನಕ್ಕೆ ಸುಲಭ ಇಲ್ಲ ಈ ಬಾರಿ. ಆದ್ರೆ ಗೊತ್ತಿರ್ಲಿ ಮಿತ್ರರೇ, ನರೇಂದ್ರ ಮೋದಿ ಮಾಡಿದ್ದು ಇವೆರಡೇ ಅಲ್ಲ. ಇನ್ನು ನೀವು ನಮ್ಮ ಜ್ಯೇಷ್ಠ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ.